ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ನಿಮಗೆ ಒಂದು ಹೊಸ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಹೊಸ ಮಾಹಿತಿ ಅಂತಂದರೆ, ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ BMTCಯಲ್ಲಿ ಕಂಡಕ್ಟರ್ ಪೋಸ್ಟ್ ಅಪ್ಲಿಕೇಶನ್ ಹಾಕೋದು ಲಿಂಕ್ ಯಾವಾಗ ಓಪನ್ ಆಗುತ್ತೆ ಅಂತ ಎಲ್ಲ ಕೇಳ್ತಾಯಿದ್ರಿ. ನಾವೆಲ್ಲ ಗೆಸ್ ಮಾಡಿದ ಪ್ರಕಾರ ಅಥವಾ ನಾವೆಲ್ಲ ಮುಂಚೆ ಎನ್ಕ್ವೈರಿ ಮಾಡಿದ ಪ್ರಕಾರ ಎಲೆಕ್ಷನ್ ಇದೆ, ಎಲೆಕ್ಷನ್ ಆಗಿದ ಮೇಲೆ ಓಪನ್ ಆಗ್ತಾಯಿದೆ ಅಂತೆಲ್ಲ ಹೇಳಿದರು. ಸರ್ಪ್ರೈಸ್ ಅನ್ನುವ ರೀತಿ ಇವತ್ತು ವೆಬ್ಸೈಟ್ ಲಿಂಕನ್ನು ಓಪನ್ ಮಾಡಿದ್ದಾರೆ. ನೀವು ಇವಾಗ ಅಪ್ಲಿಕೇಶನ್ ಹಾಕ್ಬೋದು. ಇವತ್ತು ಅಂತಂದರೆ 30/4/2024ಕ್ಕೆ ಅಪ್ಲಿಕೇಶನ್ ಹಾಕೋ ಲಿಂಕ್ ಓಪನ್ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಏನಂತೀವಲ್ಲ, ಕಲ್ಯಾಣ ಕರ್ನಾಟಕ, ಅದಕ್ಕೂ ಸಪ್ರೇಟ್ ಇದೆ. ನಾನ್ ರಾಜಕೀಯದವರಿಗೂ ಕೂಡ ಸಪ್ರೇಟು 2 ಲಿಂಕ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ನೀವು ನಿಮ್ಮ ಮೊಬೈಲ್ನಿಂದಲೇ ಅಪ್ಲಿಕೇಶನ್ ಹಾಕ್ಬೋದು. ಯಾವ ರೀತಿ ಹಾಕ್ಬೋದು ಅಂಥೇಳಿ ನಾವು ಇವತ್ತು ನೋಡೋಣ. ಯಾರ್ಯಾರೆಲ್ಲ 12ನೇ ಕ್ಲಾಸ್ PUC ಪಾಸಾಗಿ ಜೊತೆಗೆ ಕಂಡಕ್ಟರ್ ಲೈಸೆನ್ಸ್ ತೆಗೆದಿಟ್ಕೊಂಡಿರೋ, ಯಾರ್ಯಾರು ಉದ್ಯೋಗ ನಿರೀಕ್ಷೆಯಲ್ಲಿದ್ದಾರೋ ಕಂಡಕ್ಟರ್ದು ಪೋಸ್ಟಿಂದು, ಅವರೆಲ್ಲ ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಕೋಬೋದು. ನನ್ನ ವಿಡಿಯೋಗೆ ಯಾರಾದರೂ ಹೊಸಬರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳುತ್ತಾ, ಬನ್ನಿ ಯಾವ ರೀತಿ ನಾವು ಲಿಂಕನ್ನು ಎಲ್ಲಿದೆ, ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಹೇಳ್ಕೊಡ್ತೀನಿ. ನಿಮ್ಮದು ಮೊಬೈಲಲ್ಲಿ, ನಿಮ್ಮ ಕಂಪ್ಯೂಟ್ರಲ್ಲಿ, ಯಾವುದೋ ಇದರಲ್ಲಿ ನೀವು ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸರ್ಚ್ ಬಾರಲ್ಲಿ KEA ಅಂತೇಳಿ ಟೈಪ್ ಮಾಡಿ. KEA ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತೇಳಿ, ಕನ್ನಡದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತೇಳಿ ನೋಡಿ. KEA ಅಂತೇಳಿ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೂ. ಇದೆಯದೆಲ್ಲ KEA. ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನಾನು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟಿಂದ ಏನು ಕಾಣ್ತಾ ಇದೆಯಲ್ಲ, KEA ಹೋಮ್ ಪೇಜ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗಿದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಅಪ್ ಮಾಡಿಕೊಂಡ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 30/4 BMTC ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ HK ಅಂತೇಳಿ. ಆಮೇಲೆ 30/4 BMTC ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ನಾನ್ HK ಅಂತೇಳಿ. ನಾನು ನಿಮಗೆ ಒಂದು ಫಸ್ಟಿಂದ ಒಂದು ತೋರಿಸ್ತೀನಿ. HKದು ನಾನ್ HKದು ಕೂಡ ಸೇಮ್ ಇರುತ್ತೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆಗಿದ್ದಾಗ ನೀವು ಇದನ್ನು ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಯಾರು ಹಾಕಿರ್ತಾರೋ ಅವ್ರಿಗೆ ಇದು ಮತ್ತೆ ತಿರ್ಗಿ ಓಪನ್ ಮಾಡಿ, ಅವ್ರಿಗೇನಾದರೂ ಇದು ಮಾಡೋದಿರ್ತದೆ, ಫೀಸ್ ಕಟ್ಟೋದಿರ್ತಲ್ಲ, ಅದಕ್ಕೋಸ್ಕರ ಇರುತ್ತೆ. ಫಸ್ಟ್ ಅಪ್ಲಿಕೇಶನ್ ಹಾಕೋದು ಯಾವ ಥರ ಅಂತ ನೋಡ್ಕೊಳ್ಳಿ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ನಾವು ನೋಡಿ. ಫಸ್ಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ಅರ್ಜಿದಾರರ ನೋಂದಣಿ ಅಂತ ಹೇಳಿದೆಯಲ್ಲ, ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದ್ದಾಗ ನೀವು ಇಲ್ಲಿ ನೋಡಿ BMTC ಅಂತೇಳಿದೆಲ್ಲ, ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಇದಾಗಿದ ಮೇಲೆ ಅರ್ಜಿ ಸಲ್ಲಿಸುವ ಪೋಸ್ಟ್ ಅಂತೇಳಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು 371 ಲಿಂಕ್ ತೊಗೊಂಡಿವಲ್ಲ, ಅದಕ್ಕೋಸ್ಕರ ಅದು ಬಂದಿದ್ದು. ನಾನ್ HKದವರಿಗೆ ಅದು ಬರಲ್ಲ. ಅದಾಗಿದ ಮೇಲೆ ನೀವು ಇಲ್ಲಿ ಹೆಸರು ಅಂತ ಹೇಳಿದಿಲ್ಲ, ಅಲ್ಲಿ ನೋಡಿ ನಾನೊಂದು ಯಾವುದೋ ಒಂದು ಎಕ್ಸಾಂಪಲ್ ಒಂದು ಹೆಸರು ಕೊಡ್ತೀನಿ, ಗಣೇಶ್ ಅಂತೇಳಿ. ಅದಾದಮೇಲೆ ಅವರು ಡೇಟ್ ಆಫ್ ಬರ್ತ್ ಇರುತ್ತೆ. ಅವ್ರ ಡೇಟ್ ಆಫ್ ಬರ್ತು ಯಾವ ಥರದ ಡೇಟು, ಮಂತು, ಇಯರ್, DDMMYY ಅಂತೇಳಿದೆಯಲ್ಲ, ಆ ಥರ ನಾವು ಕೊಡಬೇಕು. ಡೇಟು ಫಸ್ಟು, ಮಂತ್ ಸೆಕೆಂಡು, ಇಯರ್ ಮೂರನೇದಾಗಿ. ಯಾವುದೋ ಒಂದು 01/01/1990 ಅಂತೇಳಿ ಅವ್ರ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀನಿ. ನೆಕ್ಸ್ಟು ಅವ್ರ ತಾಯಿ ಹೆಸರು ಕೊಡಬೇಕು.
ಅವ್ರ ತಾಯಿ ಹೆಸರು ಪಾರ್ವತಿ ಅಂತೇಳಿ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ತಂದೆ ಹೆಸರು ಕೊಡ್ಬೇಕಿಲ್ಲಿ, ಫಾದರ್ ನೇಮ್ ಅಂತೇಳಿ ಇದೆಯಲ್ಲ, ಈಶ್ವರ್ ಅಂತೇಳಿ ಕೊಟ್ಟಿದ್ದೀನಿ. ಲಿಂಗ ಅಂದರೆ ಅವರು ಗಂಡ ಹೆಣ್ಣು ಅಂಥೇಳಿ, ಸೊ ಮೇಲ್ ಅಂತೇಳಿ ಕೊಡ್ತಾ ಇದ್ದೀನಿ. ಆಮೇಲೆ ಹೈಟ್ ಅಂತೇಳಿದೆ, ಎತ್ತರ ಅವ್ರದ್ದು ಎಷ್ಟು ಸೆಂಟಿಮೀಟ್ರ್ ಇದೆ ಅಂದರೆ ನೀವು ಬೇಕಾದರೆ ಒಂದು ಟೇಪ್ ತೊಗೊಂಡು ಗೋಡೆಗೆ ಮಾರ್ಕ್ ಮಾಡಿಕೊಂಡು ನೀವು ಎಷ್ಟು ಹೈಟ್ ಇದ್ದೀರಿ ಅಂತೇಳಿ ನೋಡಿಕೊಂಡು ಹಾಕ್ಕೋಬೋದು. ಮಿನಿಮಮ್ ಅವ್ರ BMTCದವ್ರ ಪ್ರಕಾರ ಗಂಡು ಮಕ್ಕಳಿಗೆ 160 ಸೆಂಟಿಮೀಟ್ರ್ ಮಿನಿಮಮ್ ಇರಲೇಬೇಕು. ಅದಕ್ಕಿಂತ ಕಮ್ಮಿ ಇದ್ದರೆ ಆಗಲ್ಲ, ಕ್ಯಾನ್ಸಲ್ ಮಾಡ್ತಾರೆ. 158, 150, 155 ಈ ಥರ ಇದ್ದರೆ ಕ್ಯಾನ್ಸಲ್ ಮಾಡ್ತಾರೆ. ಗಂಡು ಮಕ್ಕಳಿಗೆ 160 ಸೆಂಟಿಮೀಟ್ರ್ ಇರಬೇಕು, ಹೆಣ್ಮಕ್ಳಿಗೆ 150 ಸೆಂಟಿಮೀಟ್ರ್ ಇರಬೇಕು. ಸೊ ನಾನಿಲ್ಲಿ 162 ಹಾಕ್ಕೊತಾ ಇದ್ದೀನಿ. ಆಮೇಲೆ ನೋಡಿ ಶಾಶ್ವತ ವಿಳಾಸ, ಅವ್ರದ್ದು ವಿಳಾಸ ಏನಿರ್ತದೆ, ಯಾರು ಗಣೇಶ, ತಂದೆ ಈಶ್ವರ, ಮ್ಯಾಗಿನ ಕೇರಿ ತೆಳಗಿನ ಕೇರಿ ಅಂತೇಳಿ ಈ ಥರ ಎಲ್ಲ ಹಾಕ್ಕೊಂಡು ಅವ್ರ ಊರು ಯಾವುದು ಅಂಥೇಳಿ ಹಾಕ್ಕೋಬೇಕು. ನಾನು ಗುಲ್ಬರ್ಗ ಅಂತೇಳಿ ಹಾಕ್ತೀನಿ. ಆಮೇಲೆ ಅವ್ರದ್ದು ಯಾವ ಡಿಸ್ಟಿಕ್ ಬರೋದು ಅಂತೇಳಿ ಅವರು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ನಾನು ಗುಲ್ಬರ್ಗ ಹಾಕ್ಕೊಂಡಿದ್ದೀನಿ. ಗುಲ್ಬರ್ಗ ಕಲಬುರಗಿ ಎರಡು ಒಂದೇ. ಇಲ್ಲಿ ಮುಂದಿಂದು ತಾಲೂಕು ಅದೆಲ್ಲ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಇಲ್ಲಾಂದರೆ ನೀವು ತೊಗೊಂಡಿಲ್ಲ ಅಂದರೆ ನೀವು ಚೇಂಜ್ ಮಾಡ್ಕೋಬೋದು. ಮತ್ತು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಗುಲ್ಬರ್ಗದಾಗ ನಿಮ್ಮದು ಯಾವ ತಾಲೂಕು ಅಂತೇಳಿ ಗುಲ್ಬರ್ಗನ ಇಟ್ಕೊಂಡಿದ್ದೀನಿ. ರಾಜ್ಯ ಕರ್ನಾಟಕದ, ನೀವು ಯಾವ ರಾಜ್ಯದವ್ರು ಇದ್ದೀರ ಅಂತೇಳಿ ಚೇಂಜ್ ಮಾಡ್ಕೋಬೋದು. ಪಿನ್ ಕೋಡು ಏನಿರ್ತದೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನೊಂದು ಎಕ್ಸಾಂಪಲ್ ಹಾಕಿದ್ದೀನಿ. ಇದಾಗಿದ ಮೇಲೆ ಇಲ್ಲಿ ಕೆಳಗಡೆ ಬಂದಿದೆ ನೋಡಿ, ರೌಂಡ್ ಮಾರ್ಕ್ ಏನು ಬಂದಿದೆಯಲ್ಲ, ಇಲ್ಲೇನಂದರೆ ಈ ರೌಂಡ್ ಮಾರ್ಕ್ ಏನಿದೆಯಲ್ಲ, ಇಲ್ಲಿ ಟ್ರಯಾಂಗಲ್ದಾಗ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ ಏನಪ್ಪ ಅಂದರೆ ನೀವು ಏನು ಅಡ್ರೆಸ್ ಹಾಕಿದ್ದೀರೋ ಆ ಅಡ್ರೆಸ್ ಅಂದರೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಟೆಂಪರರಿ ಅಡ್ರೆಸ್ ಎರಡು ಒಂದೇನಾ ಅಂತ ಕೇಳ್ತಾ ಇದೆ. ನಿಮ್ಗೆ ಬೇರೆ ಬೇರೆ ಇದ್ದರೆ ನೀವು ಬೇರೆ ಬೇರೆನೇ ಹಾಕ್ಕೋಬೋದು. ಎರಡು ಒಂದೇ ಇದ್ದರೆ ಇದಕ್ಕೆ ಟಿಕ್ ಮಾಡಿದ್ರೆ ತೆಳಗಿಲ್ಲ ಆಟೋಮೆಟಿಕ್ಕಾಗಿ ನೀವೇನು ಮೇಲ್ಗಡೆ ಹಾಕಿದ್ರೋ ಅದು ತೊಗೊಳುತ್ತೆ, ಎರಡು ಸೇಮ್ ಅಡ್ರೆಸ್ ಇದ್ದರೆ. ಸೊ ಅದಾದಮೇಲೆ ನಿಮ್ಮದೊಂದು ಇಮೇಲ್ ಅಡ್ರೆಸ್ಸು, ಜಿಮೇಲ್ ಅಡ್ರೆಸ್ಸು ಇರಬೇಕಾಗುತ್ತೆ. ಜಿಮೇಲ್ ಅಡ್ರೆಸ್ ಇಲ್ಲ ಅಂತಂದರೆ ನೀವೊಂದು ಜಿಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೋ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ. ಮೊಬೈಲ್ ನಂಬರು ನೀವು ಯಾವುದು ನಿಮ್ಮ ಹತ್ರ ಮೊಬೈಲ್ ಇರುತ್ತೋ ಅದಕ್ಕೆ OTP, SMS ಎಲ್ಲ ಬರ್ತವೆ. ಆಮೇಲೆ ಕಾರ್ಯಪತ್ರಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಓದೋದು ಕ್ಲಿಯರ್ ಮಾಡೋಕ್ಕೆ ನಿಮ್ಮಲ್ಲಿ ಯಾವುದಿರುತ್ತೋ, ಯಾವುದು ರನ್ನಿಂಗಲ್ಲಿರುತ್ತೋ ಮೊಬೈಲ್ ನಂಬರ್, ಆ ನಂಬರ್ ಕೊಡಿ. ಯಾವುದೋ ಒಂದು ನಂಬರ್ ಹಾಕಿದ್ದೀನಿ. ಆಮೇಲೆ ನಿಮ್ಮದು ಆಧಾರ್ ಸಂಖ್ಯೆ ಏನಿರುತ್ತೋ ಅದ್ರ ಲಾಸ್ಟ್ ನಂಬರ್ ಹಾಕ್ಬೇಕು. ಲಾಸ್ಟ್ ನಂಬರ್ 4 ನಂಬರ್ ಹಾಕಬೇಕು. ಒಂದು ಎಕ್ಸಾಂಪಲ್ ಹಾಕಿದ್ದೀನಿ. ಸೊ ಅದಾದಮೇಲೆ 10ನೇ ಬೋರ್ಡು SSLC, ನೀವು 10ನೇ ಕ್ಲಾಸ್ನ ಯಾವ ಬೋರ್ಡಲ್ಲಿ ಓದಿದ್ದೀರಾ ಅಂದರೆ SSLC ಬೋರ್ಡಲ್ಲೋ, ICSE ಬೋರ್ಡಲ್ಲೋ, CBSE ಬೋರ್ಡಲ್ಲೋ, ಅಥವಾ ಅದರ್ ಬೋರ್ಡ್ಸಲ್ಲೋ ಅಂತಂದರೆ ಈ ಥರ ಇರುತ್ತೆ. ನೀವು SSLC ಮಾರ್ಕ್ಸ್ ಕಾರ್ಡ್ ನೋಡಿ ನಿಮ್ಮ ಮೇಲ್ಗಡೆ ಬರೆದಿರುತ್ತೆ ಯಾವ ಬೋರ್ಡ್ ಅಂತೇಳಿ. SSLC ಹಾಕಿದ್ದೀನಿ. ಆಮೇಲೆ ನಿಮ್ಮದು ರಿಜಿಸ್ಟ್ರ್ ನಂಬರ್, SSLC ರಿಜಿಸ್ಟ್ರ್ ನಂಬರ್ ಇರುತ್ತೆ, ಆ ರಿಜಿಸ್ಟ್ರ್ ನಂಬರ್ ಹಾಕಿ. ಎಕ್ಸಾಂಪಲ್ ಆಗಿ ನಾನು 2006ರಲ್ಲಿ ಪಾಸ್ ಆಗಿದ್ದೇನೆ ಅಂದ್ಕೊಳ್ಳಿ ಎಕ್ಸಾಂಪಲು. ಆ ರಿಜಿಸ್ಟ್ರ್ ನಂಬರ್ನೂ ಅದೇ ಥರ ಕೊಟ್ಟಿರ್ತಾರೆ, 2006 1 2 3 4 5 ಎಕ್ಸಾಂಪಲ್ ಹಾಕಿದ್ದೀನಿ. ನೀವು ಯಾವ ಇಯರ್ನ ಪಾಸ್ ಆಗಿರಿ SSLC ಅಂತೇಳಿ, ಯಾವ ವರ್ಷದಾಗ ಅಂತೇಳಿ ಪಾಸ್ ಆಗಿದ್ದು 2006ರಲ್ಲಿ SSLC ಪಾಸ್ ಆಗಿದ್ದೀನಿ. ಸ್ಕೂಲ್ ಕೋಡು
SSLC ಸ್ಕೂಲ್ ಕೋಡ್ ಅಂತೇಳಿ ಇದು ಕೇಳ್ತಾ ಇದ್ದಾರೆ. SSLC ಸ್ಕೂಲ್ ಕೋಡ್ ಅಂದರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ನಾಗ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಸ್ಕೂಲ್ ಕೋಡ್ ಕೊಟ್ಟಿರ್ತಾನೆ, C ಅಂತೇಳಿ ಹಿಂಗೇನೋ ಇರುತ್ತೆ ಅದು. ಸೊ ಅದು ಯಾವ ಥರ ಇದೆ ಅದನ್ನು ಅದೇ ಥರ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಹಾಕಿದ್ದೀನಿ. ಸೊ ಅದಾದಮೇಲೆ ಮೀಸಲಾತಿ ಅಂದರೆ ನೀವು ಯಾವ ಕ್ಯಾಟಗರಿ, ಯಾವ ಜಾತಿ ಅಂತೇಳಿ ಕೇಳ್ತಾ ಇದ್ದಾರೆ. ನಾನು ಇಲ್ಲಿ ಒಂದು ಪ್ರವರ್ಗ 1 ಕ್ಯಾಟಗರಿ 1 ಅಂತೇಳಿ ಹಾಕ್ತಾಯಿದ್ದೀನಿ. ಪ್ರವರ್ಗ 1 ಅಂತೇಳಿ ಹಾಕಿದ ತಕ್ಷಣ ನಿಮ್ಮದೇನು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿರ್ತೀರಿ ಅದ್ರ ಮೇಲೆ ಒಂದು RD ನಂಬರ್ ಇರುತ್ತೆ. ಆ RD ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ. RD 003456 ನಾನು ಒಂದು ಎಕ್ಸಾಂಪಲ್ ಯಾವುದು ಹಾಕಿನಿ. ಆಮೇಲೆ ಜಾತಿ ಹೆಸರು, ಕ್ಯಾಸ್ಟ್ ನೇಮ್, ನಿಮ್ದೇನು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇದ್ದಿರುತ್ತೆ ಏನು ಜಾತಿ ಇದೆ ಅಂಥೇಳಿ ಆ ಜಾತಿ ಹಾಕಬೇಕು ಆಗುತ್ತೆ. ನಾನು ಒಂದು ಕಬ್ಬಲಿಗೆ ಅಂಥೇಳಿ ಹಾಕ್ತಾಯಿದ್ದೀನಿ. ನಿಮ್ದು ಯಾವ್ದು ಬರುತ್ತೋ ನೀವು ಅದು ಹಾಕ್ಕೋಬೇಕಾಗುತ್ತೆ. ಆಮೇಲೆ RD ಪ್ರಮಾಣ ಪತ್ರ ದಿನಾಂಕ ಅಂದರೆ ನಿಮಗೆ ಯಾವ ಡೇಟಲ್ಲಿ ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟರು ಅಂತೇಳಿ ಡೇಟ್ ಹಾಕ್ಬೇಕಾಗುತ್ತೆ. ನೋಡಿ ನಾನೊಂದು ಡೇಟ್ ಹಾಕ್ತಾಯಿದ್ದೀನಿ, ಯಾವುದೋ ಒಂದು 01/01/2024 ನಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ವಾರ್ಷಿಕ ಆದಾಯ ಎಷ್ಟಂತ ಕೇಳ್ತಾ ಇದ್ದಾರೆ. ಅದ್ರಾಗ ಎಷ್ಟದ ಅಷ್ಟೇ ಹಾಕ್ಬೇಕಂತೇನಿಲ್ಲ, ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಒಂದು 30,000 ಹಾಕ್ತಾಯಿದ್ದೀನಿ. ಈ ಯಾವುದೇ ವರ್ಗಗಳ ಅಡಿಯಲ್ಲಿ ನೀವು ವಯಸ್ಸಿನ ಸಡಿಲಿಕೆಯಿಂದ ಮೀಸಲಾತಿಯನ್ನು ಕ್ಲೈಮ್ ಮಾಡುತ್ತೀರಾ ಅಂದರೆ ನಿಮ್ದು ಆಲ್ರೆಡಿ 40 ವರ್ಷ ದಾಟಿದರೆ ನೀವು ಡಿಪಾರ್ಟ್ಮೆಂಟ್ ಸರ್ವಿಸ್ ಕ್ಯಾಂಡಿಡೇಟ್ ಅಂತೇಳಿ, ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ ಅಂತೇಳಿ ಹಾಕಿದರೆ ನಿಮ್ಗೆ 5 ವರ್ಷ ಸಡಿಲಿಕೆ ಸಿಗುತ್ತೆ. ಇಲ್ಲಾಂದರೆ ಅದು ನಾನು ಅಂತೇಳಿ ಇದೆಯಲ್ಲ ಅದೇ ಥರ ನಾನು ಅಂತಲೇ ಇರಲಿ. ನೀವು ತೋರಿಸ್ತಾ ಇದ್ದೀನಿ ನೋಡಿ, ನಾನು ಅಂತೇಳಿ ಇಲ್ಲ ಯಾವ ಥರ ಇದೆ ಅಂದರೆ ಇಲ್ಲಿ ನೋಡಿ ನಾನು ಅಂತೇಳಿದೆ ಅಷ್ಟೇ ಇರಲಿ. ನಿಮ್ಗೆ ಸಡಿಲಿಕೆ ಬೇಕಾಗಿಲ್ಲ ಅಂದರೆ ಬೇಕಾದರೆ ಅದಕ್ಕೆ ಕ್ಲಿಕ್ ಮಾಡಿದ್ರೆ 5 ವರ್ಷ ಸಡಿಲಿಕೆ ಸಿಗುತ್ತೆ. ಮತ್ತು ನೋಡಿ ನೀವು ಇದರ ಅಡಿಯಲ್ಲಿ ಮೀಸಲಾತಿಯನ್ನು ಕ್ಲೈಮ್ ಮಾಡುತ್ತಿದ್ದೀರಾ ಅಂದರೆ ನೀವು ರೂರಲ್ ಕ್ಯಾಂಡಿಡೇಟ್ ಅಂದರೆ ಗ್ರಾಮೀಣ ವಿದ್ಯಾರ್ಥಿ, ಆಮೇಲೆ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಅಥವಾ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನೀವು ಗ್ರಾಮೀಣದಲ್ಲಿ ಓದಿದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿರಬೇಕು. ನೀವು ಎಲ್ಲೆಲ್ಲಿ ಓದಿರೋ ಅಲ್ಲೆಲ್ಲ ಹೆಡ್ ಮಾಸ್ಟರ್ ಸಿಗ್ನೇಚರ್ ಮಾಡಿಕೊಂಡು BO ಸೈನ್ ಮಾಡ್ಕೋಬೇಕು. ಆಮೇಲೆ ಕನ್ನಡ ಮಾಧ್ಯಮನು ಅದೇ ಥರ ಸೇಮು. ಆಮೇಲೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂದರೆ ನಿಮ್ಮದೇನಾದರೂ ಜಮೀನು ಸರ್ಕಾರಿ ಒಂದು ಯಾವುದೋ ಒಂದು ಯೋಜನೆದಾಗ ಹೋಗಿದರೆ ನಿಮ್ಗೆ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ, ಅದಿದ್ದರೆ ಅದು ಹಾಕಬೇಕಾಗುತ್ತೆ. ನೋಡಿ ಇವರಿದ್ದವರು ಈ ಥರ ಎಲ್ಲ ಟಿಕ್ ಮಾಡ್ಕೋಬೇಕು. ಅವೆಲ್ಲ ಇದ್ದರೆ, ಇಲ್ಲಾಂದರೆ ಖಾಲಿ ಬಾಕ್ಸ್ ಬಿಡಬೇಕು. ಇದಾಗಿದ್ಮೇಲೆ KKRD ನಂಬರ್ ಅಂದರೆ ನೀವು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಅಂತೇಳಿ ಹಾಕಿರ್ತಾರಲ್ಲ ಅದಕ್ಕೋಸ್ಕರ ಅಲ್ಲಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೊಂದು RD ನಂಬರ್ ಇರುತ್ತೆ. ಆ RD ನಂಬರ್ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಯಾವುದೋ ಒಂದು ನಾನು ಹಾಕಿದ್ದೀನಿ. ಆಮೇಲೆ ಸೆಲೆಕ್ಟ್ ಡಿಸ್ಟ್ರಿಕ್ಟ್, RD ನಂಬರ್ ಇಶ್ಯೂ ಡಿಸ್ಟ್ರಿಕ್ಟ್ ಅಂದರೆ ನಿಮ್ಮದು ಯಾವ ಡಿಸ್ಟಿಕ್ಕು, ಕಲ್ಯಾಣ ಕರ್ನಾಟಕದಾಗ ಹೈದರಾಬಾದ್ ಕರ್ನಾಟಕದಾಗ ಒಂದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಡಿಸ್ಟಿಕಲ್ಲಿ ನಿಮ್ಮ ಸರ್ಟಿಫಿಕೇಟ್ ಕೊಟ್ಟರು ಅಂತೇಳಿ ಕಲಬುರಗಿ ಅಂತೇಳಿ ಹಾಕ್ತಿದ್ದೀನಿ. ನಿಮ್ದು ಯಾವ್ದು ಬರುತ್ತೋ ಅದು ನೀವು ಹಾಕ್ಕೊಳ್ಳಿ. ವಿದ್ಯಾರ್ಥಿ ವಿವರಗಳು, ನೀವು 10ನೇ ಅಥವಾ PUC ಡಿಪ್ಲೊಮಾದಲ್ಲಿ ಕನ್ನಡ ಭಾಷೆಯನ್ನು ವ್ಯಾಸಂಗ ಮಾಡಿದ್ದೀರಾ ಅಂದರೆ ನೀವು 10ನೇ ಕ್ಲಾಸ್ ಅಥವಾ PUCಯಲ್ಲಿ ಕನ್ನಡ ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅಂದರೆ ಇವಾಗ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇದ್ದಿರ್ತಾರಲ್ಲ ಅವರು ಕೂಡ ಕನ್ನಡ ಭಾಷೆ ಇದ್ದಿರ್ತದಲ್ಲ ಅವ್ರಿಗೆ ಏನಾದರೂ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಈ ಥರ ಕೇಳ್ತಾರೆ. ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ಅಭ್ಯಾಸ ಮಾಡಿದ್ದೀರಾ ನಿಮ್ಮ ಮಾರ್ಕ್ಸ್ ಕಾರ್ಡ್ನಾಗ ಇರ್ತದೆ. ನಿಮ್ಮ ಫಸ್ಟ್ ಯಾವುದು ಇರ್ತದೆ ಕನ್ನಡ ಅಂತೇಳಿ ಇರ್ತದೆ, ಆಮೇಲೆ ಹಿಂದಿ, ಆಮೇಲೆ ಇಂಗ್ಲೀಷ್ ಈ ಥರ ಇರ್ತದಲ್ಲ. ನಿಮಗೆ ಫಸ್ಟ್ ಅಂತೇಳಿ ಏನಿರ್ತದೆ ಅದು ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ತದೆ. ಕನ್ನಡ ಮಾಧ್ಯಮದಾಗ ಯಾರ್ಯಾರು ಓದಿರ್ತಾರೆ ಅವರೆಲ್ಲ ಮ್ಯಾಕ್ಸಿಮಮ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಇರುತ್ತೆ. ಸೊ ಕನ್ನಡ ಅಂತ ಹಾಕ್ಕೊಳ್ಳಿ. ಇಂಗ್ಲೀಷ್ ಅವರು ಇದ್ದರೆ ನಿಮ್ಮದು ಯಾವುದು ಲ್ಯಾಂಗ್ವೇಜ್ ಇದೆ ಸೆಕೆಂಡಲ್ಲಿದೆಯೋ ಥರ್ಡಲ್ಲಿದೆಯೋ ಅದು ಹಾಕ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಶೈಕ್ಷಣಿಕ ವಿದ್ಯಾರ್ಥಿ ಅಂತೇಳಿ ಏನಿದೆಯಲ್ಲ ಇದು ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನೀವು ಯಾವುದರಲ್ಲಿ
ಪಾಸ್ ಆಗಿದ್ದೀರಾ ಅಂದರೆ ನೀವು ಯಾವುದ್ರ ಮೇಲೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀರಾ. ಸೊ ಈ 3 ಮೇಲೆ ನೀವು ಈ 4 ಮೇಲೆ ಮಾತ್ರ ಇದು ಕಂಡಕ್ಟರ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವೈಲೇಬಲ್ ಇರುತ್ತೆ. ಸೆಕೆಂಡ್ PUC ಅಂದರೆ 12ನೇ ಕ್ಲಾಸ್, ಆರ್ಟ್ಸ್ ಮಾಡಿದ್ರು ಹಾಕ್ಬೋದು, ಸೈನ್ಸ್ ಮಾಡಿದ್ರು ಹಾಕ್ಬೋದು, ಕಾಮರ್ಸ್ ಮಾಡಿದ್ರು ಹಾಕ್ಬೋದು. ಆಮೇಲೆ 10+2 CBSEಗೆ, 10+2 ICSEಗೆ ಅಥವಾ 3 ಇಯರ್ ಡಿಪ್ಲೊಮಾ ಇನ್ ಟೆಕ್ನಿಕಲ್ ಎಜುಕೇಷನ್, ಈ 4 ಕೋರ್ಸ್ ಮಾಡಿದ್ರೂ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಬೋದು. ನಾನಿಲ್ಲಿ ಫಸ್ಟ್ ಒನ್ನು ಸೆಕೆಂಡ್ PUC ಕ್ಲಿಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಿಮ್ಮದು PUCದು ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾಯಿದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಾಗ ಇದ್ದಿರುತ್ತೆ, ಅದು ನೀವು ಹಾಕಬೇಕಾಗುತ್ತೆ. ನಾನು ಯಾವುದೊಂದು ಹಾಕ್ತಾಯಿದ್ದೀನಿ. ಆಮೇಲೆ ನೀವು ಯಾವ ಇಯರ್ನಾಗ ಪಾಸ್ ಆಗಿದ್ದೀರಿ PUC ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ MMYY ಇದೆಯಲ್ಲ, ಅಲ್ಲಿ ಮಂತು ಮತ್ತು ಇಯರ್, ಅಲ್ಲಿ ನೀವು ಪಾಸಾಗಿದ್ದು ಮಂತು ಇಯರು ಅಲ್ಲೇ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾವೊಂದು ಯಾವುದೋ ಒಂದು ಹಾಕ್ತೀನಿ. ಎಕ್ಸಾಂಪಲು ನಿಮ್ದು ಯಾವುದಿದೆ ಅದನ್ನು ನೀಟಾಗಿ ಕ್ಲಿಯರಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಆದಮೇಲೆ ಡಿಪ್ಲೊಮಾ ಕಾಲೇಜ್ ಕೋಡ್, ಇದು ಕೂಡ ಮಾರ್ಕ್ಸ್ ಕಾರ್ಡಲ್ಲಿ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಇರುತ್ತೆ, ನೀವು ನೋಡಿಕೊಂಡು ಕಾಲೇಜ್ ಕೋಡ್ ಹಾಕಬೇಕಾಗುತ್ತೆ. ಮೌಲ್ಯಮಾಪನ ಆಧಾರವನ್ನು ಆಯ್ಕೆ ಮಾಡಿ. ಸೊ ಮೌಲ್ಯಮಾಪನ ಅಂದರೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಯಾವ ಥರ ಇದೆ ಅಂದರೆ ಪರ್ಸೆಂಟೇಜ್ದಾಗಿದೆಯಾ ಅಥವಾ ಗ್ರೇಡಲ್ಲಿದೆ ಅಂತೇಳಿ. ನಮ್ಮದು ಮಾರ್ಕ್ಸ್ ಕಾರ್ಡು ಪರ್ಸೆಂಟೇಜಲ್ಲಿದೆ ಅಂದ್ಕೊಳ್ತೀನಿ, ಪರ್ಸೆಂಟೇಜ್ ಅಂತೇಳಿ ಹಾಕಿನಿ. ಆಮೇಲೆ ಇಲ್ಲಿ ಬೋರ್ಡ್ ಅಂತೇಳಿದೆ, ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲ್ಗಡೆ ಇರುತ್ತೆ ಯಾವ ಬೋರ್ಡ್ಲಿಂದ ಅದು ಕೊಟ್ಟಿದ್ದಾರೆ ಅಂತೇಳಿ. PU ಬೋರ್ಡ್ ಅಂತೇಳಿ ನೋಡಿ, ಕನ್ನಡ ಮೀಡಿಯಮ್ ಮಾಡಿದರೆ ಮ್ಯಾಕ್ಸಿಮಮ್ PU ಬೋರ್ಡ್ ಇರುತ್ತೆ. ನಾನು PU ಬೋರ್ಡ್ ಅಂತೇಳಿ ಹಾಕ್ತೀನಿ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಆದಮೇಲೆ ಸಂಸ್ಥೆ ಕಾಲೇಜು ಹೆಸರು, ಅಂದರೆ ನೀವು ಯಾವ ಕಾಲೇಜ್ನಾಗ ಓದಿರಿ ಆ ಕಾಲೇಜ್ ಹೆಸರು ಹಾಕ್ಬೇಕಂತ ನಾನಿಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂತ ಹಾಕ್ತಾಯಿದ್ದೀನಿ. ಗೌರ್ಮೆಂಟ್ ಕಾಲೇಜ್ ಗುಲ್ಬರ್ಗ ಅಂತೇಳಿ ಹಾಕ್ತಾಯಿದ್ದೀನಿ. ಸೊ ಆದಮೇಲೆ ನಿಮ್ಮ PUCಯಲ್ಲಿ ಟೋಟಲ್ ಮಾರ್ಕ್ಸು ಎಲ್ಲ ಸಬ್ಜೆಕ್ಟ್ ಸೇರಿ ಟೋಟಲ್ ಮಾರ್ಕ್ಸು ಎಷ್ಟಿದೆ ಅಂತೇಳಿ 600 ಇರುತ್ತೆ, 600 ಹಾಕಿದ್ದೀನಿ. ನಿಮ್ಮ ಮಾರ್ಕ್ಸ್ ಕಾರ್ಡ್ನಾಗ ನೋಡ್ಕೊಳ್ಳಿ ಗರಿಷ್ಠ ಅಂಕ ಎಷ್ಟಿದೆ, ಆಮೇಲೆ ನೀವು ಎಷ್ಟು ನಂಬರ್ ತೊಗೊಂಡಿರಿ ಅಲ್ಲಿ ಅಂಥೇಳಿ ನಾನು 450 ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಪರ್ಸೆಂಟೇಜು ಆಟೋಮೆಟಿಕ್ ಬರಬೇಕು, ಇದು ಬರ್ತಾ ಇಲ್ಲ. ಸೊ ಬಂದಿಲ್ಲ ಅಂದರೆ ನೀವು ಪರ್ಸೆಂಟೇಜ್ ಮಾಡಿಕೊಂಡು ಪರ್ಸೆಂಟೇಜ್ ಹಾಕ್ಕೋಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಹೋಗೋಣ, ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ. ಸೊ ಪರೀಕ್ಷಾ ಕೇಂದ್ರ ಆಯ್ಕೆ ಮಾಡಿ, ನೀವು ಯಾವ ಊರಲ್ಲಿ ಪ್ರೆಸೆಂಟ್ ಯಾವ ಊರಲ್ಲಿ ಇರ್ತೀರೋ ಸೊ ಅದೇ ಊರಲ್ಲಿ ನೀವು ಎಕ್ಸಾಮ್ ಬರಿಬೋದು. ಯಾಕಂದರೆ ಇಲ್ಲಿಂದ ಮತ್ತೆ ತಿರ್ಗಿ ಎಕ್ಸಾಮ್ಸ್ ಎಲ್ಲ ಅಲ್ಲಿಗೆ ಹೋಗಿ ಎಕ್ಸಾಮ್ ಹೋಗಿ ಬಂದು ಸುಮ್ಮನೆ ಅಲ್ಲಿ ಡಿಸ್ಟರ್ಬು. ನೀವು ಯಾವ ಊರಾಗಿ ಇರ್ತೀರೋ ಅದೇ ಊರಾಗೆ ಎಕ್ಸಾಮ್ ಬರಿಬೋದು. ನೋಡಿ ಇಷ್ಟೊಂದು ಊರುಗಳೆಲ್ಲ ಇದ್ದಾವೆ, ಎಲ್ಲ ನಡೆಯುತ್ತೆ ಎಕ್ಸಾಮು. ನಾನಿಲ್ಲಿ ಕಲಬುರ್ಗಿ ಅಂತೇಳಿ ಹಾಕ್ತಾಯಿದ್ದೀನಿ. ಕಲಬುರ್ಗಿಯಲ್ಲಿ ಇರ್ತೀನಿ ಅಲ್ವ, ಅದಕ್ಕೆ ಕಲಬುರ್ಗಿ ಅಂತೇಳಿ ಹಾಕ್ತಿದ್ದೀನಿ ಎಕ್ಸಾಂಪಲ್ ಆಗಿ. ನೀವು ನಿಮ್ಗೆ ಯಾವ ಊರು ಹತ್ತಿರ ಆಗುತ್ತೋ ಅಲ್ಲಿ ಯಾವ ಊರಲ್ಲಿ ಇರ್ತೀರೋ ಅದೇ ಊರು ಹಾಕ್ಬೋದು. ಆಮೇಲೆ ಕಂಡಕ್ಟರ್ ಪರವಾನಗಿ ವಿವರಗಳು. ಸೊ ಆಮೇಲೆ ಕಂಡಕ್ಟರ್ ಲೈಸೆನ್ಸ್ ಡೀಟೇಲ್ ಕೊಡಬೇಕು. ಕಂಡಕ್ಟರ್ ಲೈಸೆನ್ಸು ನಂಬರ್ ಹಾಕ್ಬೇಕಾಗುತ್ತೆ ನೋಡಿ. CL852 ಅದು ಯಾವುದೊಂದು ಹಾಕಿದ್ದೀನಿ. ಆಮೇಲೆ ಕಂಡಕ್ಟರ್ ಪರವಾನಗಿ ಪಡೆದ ದಿನಾಂಕ, ನೀವು ಯಾವ ಡೇಟಿಗೆ ಕಂಡಕ್ಟರ್ ಲೈಸೆನ್ಸ್ ತೊಗೊಂಡಿರಿ ಅಂತೇಳಿ ಡೇಟು, ಕಂಡಕ್ಟರ್ ಲೈಸೆನ್ಸ್ ಎಲ್ಲ ಇರುತ್ತೆ ಯಾವ ಡೇಟಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಯಾವುದೋ ಎಕ್ಸಾಂಪಲ್ ಯಾವುದೋ ಒಂದು ಹಾಕ್ತಾಯಿದ್ದೀನಿ. ಪರವಾನಗಿ ಮಾನ್ಯ ಇರುವ ಕೊನೆಯ ದಿನಾಂಕ ಅಂದರೆ ಈಗ ಪ್ರೆಸೆಂಟ್ ನಿಮ್ಮದು ಲೈಸೆನ್ಸು ಯಾವಾಗ ರಿನ್ಯೂವಲ್ ಡೇಟ್ ಕೊಟ್ಟಿದ್ದಾರೆ ನೆಕ್ಸ್ಟು ಅಂಥೇಳಿ. ನೀವು 2008-9 ಆವಾಗ ತೊಗೊಂಡ್ರು ಇವಾಗ ಏನದ ರಿನ್ಯೂವಲ್ ಏನದ ನಿಮ್ಮದು 2024, 25, 26 ಈ ಥರ ಇದೆಯಲ್ಲ ಆ ಡೇಟ್ ಹಾಕ್ಬೇಕಾಗುತ್ತೆ. ನೋಡಿ ಇನ್ನು ಹಾಕಿದ್ದೀನಿ. ಆಮೇಲೆ ಬ್ಯಾಡ್ಜ್ ನಂಬರ್, ನಿಮ್ಮ ಕಂಡಕ್ಟರ್ ಲೈಸೆನ್ಸ್ನಾಗೆ ಬ್ಯಾಡ್ಜ್ ನಂಬರ್ ಅಂತೇಳಿ ಇರುತ್ತೆ, ಆ ಬ್ಯಾಡ್ಜ್ ನಂಬರ್ ಹಾಕ್ಬೇಕಾಗುತ್ತೆ. ಸೊ ಅದಾದಮೇಲೆ ಕಂಡಕ್ಟರ್ ಬ್ಯಾಡ್ಜ್ ಪಡೆದ ದಿನಾಂಕ, ನೀವು ಕಂಡಕ್ಟರ್ ಬ್ಯಾಡ್ಜು ಯಾವ ಡೇಟಲ್ಲಿ ಪಡೆದಿದ್ದೀರಿ ಅಂಥೇಳಿ ಅಲ್ಲೇ ಇರುತ್ತೆ ಕಂಡಕ್ಟರ್ ಲೈಸೆನ್ಸಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ.
ಒಂದು ಎಕ್ಸಾಂಪಲ್ ಯಾವುದೋ ಹಾಕಿದ್ದೀನಿ. ಇದಾಗಿದ್ಮೇಲೆ ಫೋಟೋ ಸಹಿ ಅಪ್ಲೋಡ್ ಮಾಡಿ. ಸೊ ಫೋಟೋ ಮತ್ತು ಸಿಗ್ನೇಚರ್ ನೀವು ಆಲ್ರೆಡಿ ಫೋಟೋ ಒಂದು ಇಳಿಸ್ಕೊಂಡು ಆಮೇಲೆ ಸೈನ್ ಒಂದು ಪೇಪರ್ದಾಗ ಬರೆದು ಅದರದ್ದೊಂದು ಫೋಟೋ ಇಳಿಸ್ಕೊಂಡು ಇಟ್ಕೋಬೇಕಾಗುತ್ತೆ ನಿಮ್ಮ ಮೊಬೈಲಲ್ಲಿ. ಅದು 50 KB ಮಾತ್ರ ಇರಬೇಕು. ಅದು JPG ಫಾರ್ಮ್ಯಾಟಲ್ಲೇ ಇರಬೇಕು. ಅಲ್ಲಿ ನೋಡಿ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ನೀವು ನಿಮ್ಮ ಮೀಡಿಯಾ ಅಂತೇಳಿ ಹೋಗಿ ಒಳಗಡೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಎರಡು ಇಲ್ಲಿ ಚೂಸ್ ಅಂತೇಳಿ ಇದೆಯಲ್ಲ, ಇಲ್ಲಿದೆ ನೋಡಿ ಭಾವಚಿತ್ರ, ಇಲ್ಲಿ ಸಿಗ್ನೇಚರ್, ಇವೆರಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಡಿಕ್ಲರೇಷನ್ ಅಂತೇಳಿದೆ, ಇದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ. ನೋಂದಾಯಿಸಿ ಅಂತೇಳಿ ಇದಿರ್ತಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ. ಆಗಿದ್ಮೇಲೆ ನಿಮಗೊಂದು ಅರ್ಜಿ ಸಂಖ್ಯೆ ಬರುತ್ತೆ. ಆ ಅರ್ಜಿ ಸಂಖ್ಯೆ ಒಂದು ಪೇಪರಲ್ಲಿ ಬರೆದಿಟ್ಟುಕೊಂಡಾಗಿದ್ಮೇಲೆ ಇಲ್ಲಿ ನೋಡಿ ಅರ್ಜಿ ಸಂಖ್ಯೆ, ಅಲ್ಲಿ ನಿಮ್ದೇನು ಬಂದಿರುತ್ತೆ ಅದು ಅರ್ಜಿ ಸಂಖ್ಯೆ, ಅದನ್ನು ಟೈಪ್ ಮಾಡ್ಕೊಳ್ಳಿ. ಆಗಿದ್ಮೇಲೆ ಅರ್ಜಿದಾರರ ಹೆಸರು, ನೀವೇನು ಅಪ್ಲಿಕೇಶನ್ದಾಗ ಹೆಸರೇನು ಕೊಟ್ಟಿದ್ದೀರಲ್ವ ನೀವೇನು ಹೆಸರು ಕೊಟ್ಟಿದ್ದೀರಿ, ಗಣೇಶ ಅಂತೇಳಿ ಕೊಟ್ಟಿದ್ದೀನಲ್ಲ ನಾನು, ಹಾಗೆ ಗಣೇಶ ಅಂತೇಳಿ ಸ್ಟಾರ್ಟಿಂಗಲ್ಲಿ 5 ಅಕ್ಷರ ಮಾತ್ರ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಂದಾಯಿತ ಅರ್ಜಿದಾರರಿಗೆ ಅಪ್ಲಿಕೇಶನ್ ಸಂಖ್ಯೆ ಮತ್ತು ನಿಮ್ಮ ಹೆಸರಿನ ಮೊದಲ 5 ಅಕ್ಷರಗಳನ್ನು ಪೋರ್ಟಲ್ಗೆ ಲಾಗಿನ್ ಮಾಡಿ. ನಿಮ್ಮದು ಹೆಸರು ಅಕ್ಷರಗಳು ಜಾಸ್ತಿ ಉದ್ದ ಇದ್ರೂ ಫಸ್ಟ್ 5 ಅಕ್ಷರಗಳು ಮಾತ್ರ ಹಾಕೋಬೇಕಿಲ್ಲಿ. ನೋಡಿ GANESH ಅಂತೇಳಿ ಬರುತ್ತೆ, ಇಲ್ಲಿ ಬರೀ 5 ಅಕ್ಷರ ಮಾತ್ರ ಆಗಬೇಕಲ್ಲ, GANES ಅಂತೇಳಿ ಅಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಆ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಅದಾದಮೇಲೆ ಇಲಾಖೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಾಗಿದ್ಮೇಲೆ ಪೋಸ್ಟು, ಅದಾದಮೇಲೆ ಇಲ್ಲೊಂದು ಕ್ಯಾಪ್ಚಾ ಬರುತ್ತೆ, ಆ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ನೋಡಿ ಇಲ್ಲಿ ಬಂದಿದೆ ನೋಡಿ ಕ್ಯಾಪ್ಚಾ, ಈ ಕ್ಯಾಪ್ಚಾ ನೀವು ಎಂಟ್ರಿ ಮಾಡ್ಕೋಬೇಕಿದ್ರಲ್ಲಿ. ಅದು ಯಾವ ಥರ ಇರುತ್ತೋ ಅದೇ ಥರನೇ ಮಾಡ್ಕೋಬೇಕು ನೀವು ಕ್ಯಾಪ್ಚಾ. LCP, ದೊಡ್ಡ ಅಕ್ಷರ ಬಂದರೆ ದೊಡ್ಡ ಅಕ್ಷರ, ಚಿಕ್ಕ ಅಕ್ಷರ ಬಂದರೆ ಚಿಕ್ಕ ಅಕ್ಷರ. ಇದಾಗಿದ್ಮೇಲೆ ನೋಂದಾಯಿತ ಅರ್ಜಿದಾರರಿಗೆ ಲಾಗಿನ್ ಮಾಡಿ ಅಂತೇಳಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಫೀಸ್ ಕಟ್ಟೋದು ಆಪ್ಷನ್ನು ಸ್ಟಾರ್ಟ್ ಆಗುತ್ತೆ ನೋಡಿ. ಇದ್ರ ಮೇಲೆ ಆವಾಗ ಫೀಸ್ ಕಟ್ಟೋದು ಆಪ್ಷನ್ ಓಪನ್ ಆಗುತ್ತೆ. ಫೀಸ್ ನೀವು ಆನ್ಲೈನಲ್ಲಿ ಕಟ್ಕೊಂಡು ಅದಾಗಿದ್ಮೇಲೆ ಮತ್ತೆ ತಿರ್ಗಿ ಇದೇ ಥರ ಓಪನ್ ಮಾಡಿ ನೋಂದಾಯಿತ ಅರ್ಜಿ ಸಂಪಾದಿಸಿ ಅಂತೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಅರ್ಜಿ ಪ್ರಿಂಟ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅರ್ಜಿ ಓಪನ್ ಆಗುತ್ತೆ. ಅದು ಒಂದು ಪ್ರಿಂಟ್ ತಗೊಂಡು ಜೋಪಾನವಾಗಿ ಇಟ್ಕೊಳ್ಳಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾವು ಇವತ್ತು BMTC ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂಥೇಳಿ. ಸೊ ಇದು ನಾನು ಹೈದರಾಬಾದ್ ಕರ್ನಾಟಕದ್ದು ತೋರಿಸಿದೆ. ಸೊ ನಾನು ಹೈದರಾಬಾದ್ ಕರ್ನಾಟಕದ್ದು ಕೂಡ ಸೇಮ್ ಇದೇ ಥರ ಇರುತ್ತೆ. ಸೊ ಇದ್ರ ಬಗ್ಗೆ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಾಮೆಂಟಲ್ಲಿ ಕೇಳಿ, ಖಂಡಿತವಾಗಿಯೂ ನಾನು ಇದಕ್ಕೆ ಮಾಹಿತಿ ನಿಮಗೆ ಕೊಡ್ತೀನಿ ಅಂತ ಹೇಳುತ್ತಾ, ಸೊ ಮತ್ತೆ ಮುಂದಿನ ವಿಡಿಯೋಯಲ್ಲಿ ಸಿಗೋಣ. ಧನ್ಯವಾದಗಳು.